ನಾರ್ಸಿಸಿಸ್ಟಿಕ್ ವ್ಯಕ್ತಿತ್ವ ವ್ಯಾಧಿಯನ್ನು ಸೂಚಿಸಬಹುದಾದ ಅಸಾಮಾನ್ಯ ವರ್ತನೆಗಳಿವು. 1. ಅತಿಶಯೋಕ್ತಿಯುತ ಹೇಳಿಕೆಗಳು, ಸಾಧನೆಗಳು, ಪ್ರತಿಭೆಗಳು ಅಥವಾ ಪ್ರಾಮುಖ್ಯತೆಯ ಬಗ್ಗೆ ಅತಿಶಯೋಕ್ತಿಯುತ ಹೇಳಿಕೆಗಳು. 2. ಸ್ವಕೇಂದ್ರಿತ ಸಂವಾದಗಳು, ಚರ್ಚೆಗಳನ್ನು ಆಧಿಪತ್ಯ ವಹಿಸುವುದು, ಇತರರನ್ನು ಅಡ್ಡಿಗೊಳಿಸುವುದು ಮತ್ತು ವಿಷಯಗಳನ್ನು ತಾವೇ ಕೇಂದ್ರೀಕರಿಸಿಕೊಳ್ಳುವುದು. 3. ಕರುಣೆಯ ಕೊರತೆ, ಇತರ ಭಾವನೆಗಳ ಅಥವಾ ಅಗತ್ಯಗಳ ಅರ್ಥೈಸುವಲ್ಲಿ ಅಥವಾ ಅವುಗಳನ್ನು ತೋರಿಸುವಲ್ಲಿ ತೊಂದರೆ. 4. ಅಧಿಕಾರಾಭಿಮಾನ, ವಿಶೇಷ ಸೌಲಭ್ಯಗಳನ್ನು ನಿರೀಕ್ಷಿಸುವುದು, ಸ್ವಯಂಚಾಲಿತ ಅನುಮೋದನೆ ಅಥವಾ ನಿರೀಕ್ಷೆಗಳನ್ನು ಪೂರೈಸದಿದ್ದರೆ ಕೋಪಗೊಳ್ಳುವುದು. 5. ದೋಷೋಪಯೋಗಿ ವರ್ತನೆ, ವ್ಯಕ್ತಿಯ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವುದು ಅಥವಾ ಗುರಿಗಳನ್ನು ಮುಟ್ಟುವುದಕ್ಕಾಗಿ ಕುರಿಪಂಚಾಂಗವನ್ನು ಬಳಸುವುದು. 6. ಹೊಂಚು ಮತ್ತು ಟೀಕೆ, ಇತರ ಸಾಧನೆಗಳನ್ನು ಕಡಿಮೆ ಮಾಡುವುದು ಅಥವಾ ಅವರ ಸಾಧನೆಗಳಿಂದ ಬೆದರುವುದು. 7. ಅಹಂಕಾರ ಮತ್ತು ಶರೀರತೆ, ಉನ್ನತ ನಡವಳಿಕೆಗಳನ್ನು ಪ್ರದರ್ಶಿಸುವುದು, ಮೆಚ್ಚಿನ ವರ್ತನೆ ಅಥವಾ ಅಧಿಕಾರಾಭಿಮಾನ ಪ್ರದರ್ಶಿಸುವುದು. 8. ಸ್ವ ಅರಿವಿನ ಕೊರತೆ, ತಮ್ಮ ದೋಷಗಳು, ಕಮಜೋರಿಗಳು ಅಥವಾ ತಪ್ಪುಗಳನ್ನು ಗುರುತಿಸುವಲ್ಲಿ ಸಮಸ್ಯೆ. 9. ಭಾವನಾತ್ಮಕ ಲಭ್ಯತೆಯ ಕೊರತೆ, ಆಳವಾದ ಸಂಬಂಧಗಳನ್ನು ರೂಪಿಸುವಲ್ಲಿ ಅಥವಾ ಆರೋಗ್ಯಕರ ಸಂಬಂಧಗಳನ್ನು ಕಾಯ್ದುಕೊಳ್ಳುವಲ್ಲಿ ತೊಂದರೆ. 10. ಆಗ್ನೇಯೀಕರಣ, ಇತರರ ಪ್ರತ್ಯಕ್ಷತೆಗಳನ್ನು ಕೆಡವುವುದು, ವಾಸ್ತವಿಕತೆಯನ್ನು ನಿರಾಕರಿಸುವುದು ಅಥವಾ ಅವರನ್ನು ಅವರ ಸಾನ್ನಿಧ್ಯವನ್ನು ಪ್ರಶ್ನಿಸುವಂತೆ ಮಾಡುವುದು. 11. ಅಸ್ಥಿರ ವರ್ತನೆ, ಸ್ವತಃ ಅವರ ಅಗತ್ಯಗಳಿಗೆ ಅನುಗುಣವಾಗಿ ಮೌಲ್ಯಗಳು, ನಂಬಿಕೆಗಳು ಅಥವಾ ಕ್ರಿಯೆಗಳನ್ನು ಕೆಲವು ಬಾರಿ ಬದಲಾಯಿಸುವುದು. 12. ಸಂಪೂರ್ಣ ಪ್ರತಿಕ್ರಿಯೆ, ಎದುರಿಸಲ್ಪಟ್ಟಾಗ ಅಥವಾ ಟೀಕೆ ಮಾಡಲ್ಪಟ್ಟಾಗ ತೀವ್ರ ಕೋಪ, ರಾಗದ ಅಥವಾ ಉದ್ವೇಗವನ್ನು ತೋರಿಸುವುದು. ಎಲ್ಲರೂ ಈ ವಿಶೇಷಗಳಲ್ಲಿ ಕೆಲವನ್ನು ಪ್ರದರ್ಶಿಸಬಹುದು, ಆದರೆ ನಾರ್ಸಿಸಿಸ್ಟಿಕ್ ವ್ಯಕ್ತಿತ್ವ ವ್ಯಾಧಿಯನ್ನು 2 ಸಾರ್ವತ್ರಿಕ ಮತ್ತು ಸ್ಥಾಯಿಯ ಅತಿಶಯೋಕ್ತಿ, ಪ್ರಶಂಸೆಯ ಅಗತ್ಯ ಮತ್ತು ಕರುಣೆಯ ಕೊರತೆಯಿಂದ ಗುರುತಿಸಲಾಗುತ್ತದೆ.